ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಈಗಿನ ಜನ್ರೇಷನಲ್ಲಂತೂ ಯಾರಿಗಾದರೂ ಕೇಳಿ ಏನೋ ಒಂದು ಇಶ್ಯೂಸ್ ಇದ್ದೇ ಇರುತ್ತೆ. ಲೈಕ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಸ್ಕಿನ್ ಪ್ರಾಬ್ಲಮ್ಸು, ಹೇರ್ ಇಶ್ಯೂಸು, ಇಲ್ಲ ಸಾಕಷ್ಟು ಜನಕ್ಕೆ ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸು, ಈ ಥರ ಸಾಕಷ್ಟು ಏನೋ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಇದಕ್ಕೆಲ್ಲ ನಮಗೆ ಆಯುರ್ವೇದಿಕಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಅಂತ ಒಂದು ಹೇಳಿ ಒಂದು ಹರ್ಬ್ ಇದ್ದೇ ಇರುತ್ತೆ. ಅದು ನಮ್ಗೆ ಗೊತ್ತೇ ಇರಲ್ಲ ಎಷ್ಟೊಂದು ಜನಕ್ಕೆ. ಹಾಗಂತಲೇ ನಾನು ಲಾಸ್ಟ್ ಟೈಮು ಶತಾವರಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟು ಗೋಂದ್ ಕಟೇರ, ಸೊ ಇದ್ರ ಬಗ್ಗೆನೂ ನಾನು ಶೇರ್ ಮಾಡ್ಕೊಂಡಿದ್ದೆ. ಸೊ ಈ ಥರ ಆಯುರ್ವೇದಿಕಲ್ಲಿ ಇದೇ ಥರ ನಮಗೆ ಯೂಸ್ ಆಗುವಂಥ ಎಷ್ಟೊಂದು ಹರ್ಬ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನಮಗೆ ತಿಳಿಸ್ಕೊಡಿ, ಸೊ ನಮಗೂ ಯೂಸ್ ಆಗುತ್ತೆ ಅಂತ ಎಷ್ಟೊಂದು ಜನ ಕೇಳಿದ್ರಿ. ಸೊ ನಾನೇನು ಅನ್ಕೊಂಡಿದ್ದೀನಿ ಅಂದರೆ, ಇನ್ಮೇಲಿಂದ ಅಟ್ಲೀಸ್ಟ್ ವಾರಕ್ಕೆ ಒಂದು ಹರ್ಬ್ ಬಗ್ಗೆ, ಎಷ್ಟೊಂದು ಸಾಕಷ್ಟು ಹರ್ಬ್ಸ್ ಇದ್ದಾವೆ, ಅಂದರೆ ಮೆಡಿಸನ್ ಪ್ರಾಪರ್ಟಿ ಇರುವಂಥ ಆಯುರ್ವೇದಿಕಲ್ಲಿ ಇದ್ದಾವೆ. ಸೊ ಅದರಲ್ಲಿ ಒಂದಾದರೂ ನಿಮಗೆ ವಾರಕ್ಕೆ ಒಂದಾದರೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹೆಲ್ತ್ ಇಶ್ಯೂಸ್, ಹಲವಾರು ಹೆಲ್ತ್ ಇಶ್ಯೂಸ್ ಇರೋರಿಗೆ ಏನೇನೆಲ್ಲ ಯೂಸ್ ಮಾಡ್ಬೋದು ಆಯುರ್ವೇದಿಕಲ್ಲಿ. ಸೊ ಡೆಫಿನೆಟ್ಲಿ ರಿಸಲ್ಟ್ಸ್ ಕೊಡುವಂಥವೇ ಇರುತ್ತೆ. ಸೊ ಅಂಥದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿನೇ ಇವತ್ತೂ ಅಷ್ಟೇ ಒಂದು ಬೆಸ್ಟ್ ಆಫ್ ಬೆಸ್ಟಲ್ಲಿ ಒಂದು ಹರ್ಬ್, ಅದು ಫೀಮೇಲ್ಸ್ಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಇವತ್ತು ಶೇರ್ ಮಾಡ್ತಿರೋಂಥ ಈ ಹರ್ಬಿಂದ ನಿಮಗೆ ಒಂದು ತಿಂಗಳಲ್ಲಿ ಆರಾಮಾಗಿ ಹೆಲ್ದಿ ವೇಯಲ್ಲಿ 7ರಿಂದ 8 kg ವೇಟ್ನ ಕಡಿಮೆ ಮಾಡ್ಕೋಬೋದು. ವೆಯ್ಟ್ ಲಾಸು ಆಗುತ್ತೆ. ಆ್ಯಂಡ್ ಯಾರಿಗೆಲ್ಲ ತುಂಬ ಡಲ್ ಇರುತ್ತೆ ಸ್ಕಿನ್ನು, ಆ್ಯಂಡ್ ಆಕ್ನೆ ಪ್ರಾಬ್ಲಮ್ಸು, ಮತ್ತು ಗ್ಲೋನೇ ಇರೋದಿಲ್ಲ, ಸೊ ಅದನ್ನೆಲ್ಲ ಸಾಲ್ವ್ ಮಾಡುತ್ತೆ. ಆ್ಯಂಡ್ ಹೇರ್ ಫಾಲ್ ಇಶ್ಯೂಸ್ ಕಂಟ್ರೋಲ್ ಮಾಡುತ್ತೆ. ಯಾರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿರುತ್ತೆ ನೋಡಿ, ಅದಕ್ಕೆ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ದು. ಫೀಮೇಲ್ಸಿಗೆ ಲೈಕ್ PCOD ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ, ಅಂಥವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ, ಮತ್ತು ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸೊ ಈ ಥರ ಹಲವಾರು ಏನೇ ಆಗಿರಲಿ ಪೀರಿಯಡ್ ರಿಲೇಟೆಡ್ ಇಶ್ಯೂಸ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡುತ್ತೆ. ನೀವು ಜಸ್ಟ್ 1 ಮಂತ್ ನೀವು ಈ ಒಂದು ಹರ್ಬ್ನ ತೊಗೊಂಡು ನೋಡಿದ್ರೆ. ಇಷ್ಟೇ ಅಲ್ಲದೆ ಸೊ ತುಂಬ ಜನಕ್ಕೆ ಈ ಥರ ಡಯಟ್ ಮಾಡಬೇಕಾದ್ರೆ, ಇಲ್ಲಾಂತಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಕ್ರೇವಿಂಗ್ಸ್, ಡಯಟ್ ಮಾಡೋ ಟೈಮಲ್ಲಿ ತುಂಬ ಸ್ವೀಟ್ ಕ್ರೇವಿಂಗ್ಸು ಅಥವಾ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾನೆ ಇರುತ್ತಲ್ಲ, ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಈ ಒಂದು ಹರ್ಬು. ಸೊ ಹಾಗಿದ್ರೆ ಅಂಥ ಒಂದು ಪ್ರಾಪರ್ಟಿ ಇರುವಂಥ ಯಾವ ಹರ್ಬ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೂ ಮುಂಚೆ, ಸೊ ಇವತ್ತು ಒಂದು ಅಪ್ಡೇಟ್ನ ಕೊಡ್ತೀನಿ. ಅದೇನು ಅಂತಂದರೆ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಬಗ್ಗೆ. ಸೊ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸು ಒಂದೇ ಪ್ರೈಸ್ ಇರುತ್ತೆ. ಸೊ ಫಿಕ್ಸ್ಡ್ ಪ್ರೈಸ್, ಎಲ್ಲರಿಗೂ ಒಂದೇ ಥರ ಇರುತ್ತೆ. ಸೊ ರೀಸೆಂಟಾಗಿ ತುಂಬಾ ಕಮೆಂಟ್ಸ್ ನೋಡಿದ್ದೀನಿ, ನಾನು ತೊಗೊಂಡೆ ಇಷ್ಟು ಪ್ರೈಸ್ ಆಯಿತು, ಸೊ ನಾನು ತೊಗೊಂಡೆ ನಿಮ್ಮಷ್ಟು ಪ್ರೈಸ್ ಆಗಲಿಲ್ಲ. ಸೊ ಆ ಥರ ಎಷ್ಟೊಂದು ಕಮೆಂಟ್ಸ್ ಈ ಥರ ಬರ್ತಾ ಇದ್ದಾವೆ ಪ್ರೈಸ್ ರಿಲೇಟೆಡು. ಹಾಗಾಗಿ ಅದನ್ನ ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಒಂದೇ ಥರ ಕಿಟ್ ಇರೋದಿಲ್ಲ. ಸೊ ಇದು ಬಂದ್ಬಿಟ್ಟು ನನಗೆ ಕೊಟ್ಟಿರುವಂಥ ಕಿಟ್. ನನಗೇನೇ ಪ್ರಾಬ್ಲಮ್ಸ್ ಇದ್ದಾವೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗೆ ತಕ್ಕಂಗೆ ನನಗೆ ಕೊಟ್ಟಿರೋದು. ಸೊ ಇದೇ ಕಿಟ್ ನಿಮಗೆ ಪ್ರೊವೈಡ್ ಮಾಡೋದಿಲ್ಲ. ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇರುತ್ತಲ್ಲ ಅದ್ರ ಬೇಸಸ್ ಮೇಲೆ ನಿಮಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕೊಡ್ತಾರೆ. ಸೊ ಮೇ ಬಿ ಒಬ್ಬರಿಗೆ ಇದು ನನ್ನ ಕಿಟ್ ಬಂದ್ಬಿಟ್ಟು 1499 ರುಪೀಸ್ ಆಗಿರೋದು. ಸೊ ಕೆಲವೊಬ್ಬರಿಗೆ 1700 ಆಗ್ಬೋದು, ಇನ್ನು ಕೆಲವರಿಗೆ ಲೈಕ್ 1400 ಆಗ್ಬೋದು, ಇಲ್ಲಾಂತಂದರೆ ಲೈಕ್ 1800, 2000 ಇಲ್ಲಿವರೆಗೂ ಆಗ್ಬೋದು. ಸೊ ಒಂದು ಕಿಟಲ್ಲಿ ಈ ಥರ ಎಲ್ಲ ಪ್ರಾಡಕ್ಟ್ಸ್ ಇರುತ್ತೆ. ಮಾರ್ಕೆಟಲ್ಲಿ ಒಂದೊಂದು ಪ್ರಾಡಕ್ಟಿಗೆ ನಾವು 1000 ರುಪೀಸ್, 1500 ಇಷ್ಟೆಲ್ಲ ಕೊಟ್ಟು ತೊಗೊಳ್ತಿರ್ತೀವಿ. ಸೊ ಹೋಲ್ ಕಿಟ್ಟಲ್ಲಿ ನಮಗೆ ಎಲ್ಲ ಸಿರಮ್ ಬರುತ್ತೆ, ಫೇಸ್ ವಾಶ್ ಬರುತ್ತೆ, ಆ್ಯಂಡ್ ನಮಗೆ ಸನ್ಸ್ಕ್ರೀನ್ ಬರುತ್ತೆ. ಸನ್ಸ್ಕ್ರೀನ್ ಅಂತೂ ಎಲ್ಲ ಕಿಟ್ಟಲ್ಲೂ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಇನ್ನು ಬೇರೆ ನಿಮಗೆ ತಕ್ಕಂಗೆ ಸಿರಮ್ಸ್ನ ಕೊಡ್ತಾರೆ. ಸೊ ಫೇಸ್ ವಾಶು ಆ ಥರದ್ದು ಎಲ್ಲನೂ ನಿಮ್ಮ ಕಿಟ್ಟಲ್ಲಿ ಬೇರೆ ಬೇರೆದೇ ಪ್ರೊವೈಡ್ ಮಾಡ್ಬೋದು. ಸೊ ನನಗೆ ಕೊಟ್ಟಿರುವಂಥ ಕಿಟ್ ಬಂದ್ಬಿಟ್ಟು ಇದು. ಸೊ ಹಾಗಾಗಿ ತುಂಬ ಜನಕ್ಕೆ ಈ ಡೌಟ್ ಇತ್ತು, ಅದನ್ನು ಕ್ಲಾರಿಫೈ ಮಾಡೋಣ ಇವತ್ತು ಅಂತ ಅಂದ್ಕೊಂಡೆ. ಆ್ಯಂಡ್ ಇದರದ್ದು ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಪ್ನ ಡೌನ್ಲೋಡ್ ಮಾಡಿಬಿಟ್ಟು ಅದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲನೂ, ನಿಮಗಿರುವಂಥ ಸ್ಕಿನ್ ಇಶ್ಯೂಸ್ ಎಲ್ಲ ಮೆನ್ಷನ್ ಮಾಡಿದ್ರೆ, ನಿಮಗಿರುವಂಥ ಸ್ಕಿನ್ ಇಶ್ಯೂಸ್ನ ಅನಲೈಸ್ ಮಾಡಿಬಿಟ್ಟು ಸರ್ಟಿಫೈಡ್ ಡರ್ಮೋಟೊಲಜಿಸ್ಟ್ ನಿಮಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಯಾರಿಗೆಲ್ಲ ಸ್ಕಿನ್ ಇಶ್ಯೂಸ್ ಇದೆ, ನಮಗೆ ಕ್ಯೂರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ರೆ, ಜಸ್ಟ್ ಒಂದ್ಸಲ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ ನೋಡಿ. ಸೊ ಹೈಲಿ ರೆಕಮೆಂಡ್ ಮಾಡ್ತೀನಿ. ನನಗೆ ನನ್ನ ಫೇಸ್ ಬಿಫೋರ್ ಆಫ್ಟರ್ ನಿಮಗೆ ಆ್ಯಡ್ ಮಾಡ್ತೀನಿ. ನೀವೇ ಅಬ್ಸರ್ವ್ ಮಾಡಿ ಲೈಕ್ ಎಷ್ಟು ವಿಸಿಬಲ್ ಡಿಫ್ರೆನ್ಸ್ ಅನಿಸ್ತಾ ಇದೆ ಅಂತ. ನನಗಂತೂ ಒಳ್ಳೆ ಹೆಲ್ದಿ ಡಯಟ್ ಫಾಲೋ ಮಾಡ್ತಿರ್ತೀನಿ, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ಅದ್ರ ಜೊತೆಗೆ ಈ ಥರ ನನಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುವಂಥ ಸ್ಕಿನ್ ಪ್ರಾಡಕ್ಟ್ಸ್ ಸಿಕ್ಕಿರೋದ್ರಿಂದನೇ ಇಷ್ಟು ಒಳ್ಳೆ ವಿಸಿಬಲ್ ಡಿಫ್ರೆನ್ಸ್ ನನಗೆ ಬಂದಿರೋದು. ಸೊ ಹಾಗಾಗಿ ಹೈಲಿ ರೆಕಮೆಂಡ್ ಮಾಡ್ತೀನಿ ಒಂದ್ಸಲ. ಸೊ ನೀವು ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ನ ಯೂಸ್ ಮಾಡಿ. ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಮತ್ತು ಕಮೆಂಟಲ್ಲೂ ಪಿನ್ ಮಾಡಿರ್ತೀನಿ. ಸೊ ಚೆಕ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುತ್ತೆ.
ಆ್ಯಂಡ್ ಈಗ ಬನ್ನಿ, ಅವಾಗಲೇ ನಾನೊಂದು ಆಯುರ್ವೇದಿಕ್ ಹರ್ಬ್ ಬಗ್ಗೆ ಹೇಳ್ತಾ ಇದ್ನಲ್ಲ. ಸೊ ಅದು ಏನು ಅಂತಂದರೆ, ಇಷ್ಟೊತ್ತು ನಾನು ಮಾತಾಡಿದ್ದು ಮಂಜಿಷ್ಟ. ಸೊ ನೀವು ಕೇಳಿರ್ತೀರ ಎಷ್ಟೊಂದು ಜನ ಮಂಜಿಷ್ಟ ಅಂತೇಳಿ. ಪೌಡರ್ ಬರುತ್ತೆ, ರೂಟ್ಸ್ ಬರುತ್ತೆ, ಬಟ್ ನಾವು ಯೂಸ್ ಮಾಡಬೇಕಾಗಿರೋದು ರೂಟ್ಸ್ನ ಯೂಸ್ ಮಾಡಬೇಕು, ಪೌಡರ್ ಬೇಡ. ಪೌಡರ್ ಬಂದ್ಬಿಟ್ಟು ಬೇರೆ ಮೆಡಿಸಿನಲ್ ಪ್ರಾಪರ್ಟೀಸ್ಗೆ ಯೂಸ್ ಮಾಡ್ತಾರೆ. ಬಟ್ ನಾನಿಲ್ಲಿ ಹೇಳಿರುವಂಥ ಎಲ್ಲ ವೆಯ್ಟ್ ಲಾಸ್ಗೆ ಮತ್ತು ಸ್ಕಿನ್ಗೆ, ಹೇರ್ಗೆ, ಬ್ಲಡ್ ಪ್ಯೂರಿಫಿಕೇಷನ್ಗೆ, ಮೂಡ್ ಸ್ವಿಂಗ್ಸ್ಗೆ ಮತ್ತು PCOD ಈ ಥರದ್ದು ಎಲ್ಲದಕ್ಕೂ ನಾವು ಯೂಸ್ ಮಾಡಬೇಕು ಅಂತಂದರೆ ನಾವು ಮಂಜಿಸ್ಟಾ ರೂಟ್ಸ್ ಅಂತೇಳಿ ಸಿಗುತ್ತೆ. ನೀವು ಸೌದ್ರಿ ಅಂಗಡಿ ಅಥವಾ ಆಯುರ್ವೇದಿಕ್ ಶಾಪ್ಸಲ್ಲಿ ಹೋಗ್ಬಿಟ್ಟು ಮಂಜಿಸ್ಟಾ ಕೊಡಿ ಅಂತಂದರೆ ಜಸ್ಟ್ ಒಂದು 20 ರೂಪೀಸ್ 30 ರೂಪೀಸ್ಗೆ ಒಂದಿಷ್ಟು ಬರುತ್ತೆ. ಅದು ಹೇಗಿರುತ್ತೆ ಆ್ಯಂಡ್ ಯಾವ ಟೈಮಲ್ಲಿ ಕುಡಿಬೇಕು, ನಾವು ಎಷ್ಟು ಕುಡಿಬೇಕು, ಯಾರೆಲ್ಲ ಕುಡಿಬೇಕು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟು ಈ ಮಂಜಿಸ್ಟಾ ಡ್ರಿಂಕ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಶೇರ್ ಮಾಡ್ತೀನಿ. ಮಂಜಿಸ್ಟಾ ಅಂದರೆ ಇದೇ ನೋಡಿ. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ನೋಡ್ಕೊಳ್ಳಿ. ಈ ಥರ ಸೇಮ್ ಗಿಡದ ಬೇರುಗಳಿರುತ್ತಲ್ಲ, ಅದೇ ಥರ ಇರುತ್ತೆ ನೋಡೋದಕ್ಕೆ. ಮಂಜಿಸ್ಟಾ ಅಂತ ಕೇಳಿದರೆ ಆಯುರ್ವೇದಿಕ್ ಶಾಪ್ಸ್, ಸೌದ್ರಿ ಅಂಗಡಿಗಳಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡೋ ಹಾಗಿದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಇದರಿಂದ ಯಾವ ಥರ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಒಂದು ಪ್ಯಾನಿಗೆ ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನ ತೊಗೊಳ್ಳಿ. 1.5 ಗ್ಲಾಸಷ್ಟು ತೊಗೊಳ್ಳಿ. ಅರೌಂಡು 250 ml ಅಷ್ಟು ನೀರು ತೊಗೊಂಡ್ರೆ ಸಾಕಾಗುತ್ತೆ. ಆ ಒಂದು ಗ್ಲಾಸ್ಗೆ ಈ ಒಂದು ಪೀಸಷ್ಟು ಬೇರನ್ನ ಹಾಕ್ಕೊಂಡ್ರೆ ಸಾಕು. ಆ್ಯಂಡ್ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷದವರೆಗೂ ಕುದಿಸೋಕೆ ಬಿಟ್ಬಿಡಿ. ಸೊ ಈ ಥರ ಕಲರ್ ಚೇಂಜ್ ಆಗುತ್ತೆ ನೋಡಿ. ನಾವು ತೊಗೊಂಡಿರೋಂಥ ನೀರು ಅರ್ಧ ಆಗೋವರೆಗೂ ಕುದಿಸ್ಕೊಳ್ಬೇಕು. ಇದನ್ನು ಅರೌಂಡ್ 5 to 6 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ನಾವು ಟೀ ಕುಡಿತೀವಲ್ಲ, ಅದೇ ಥರ ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ಕುಡೀರಿ. ಇದನ್ನು ಯಾವಾಗ ತೊಗೋಬೇಕು ಆ್ಯಂಡ್ ಎಷ್ಟು ಸಲ ತೊಗೋಬೇಕು, ಸೊ ಪ್ರತಿಯೊಂದೂ ಡೀಟೇಲಾಗಿ ನಾನು ಮೆನ್ಷನ್ ಮಾಡಿದ್ದೀನಿ, ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ತಿಳ್ಕೊಂಡ್ಮೇಲೆ ಯಾವುದೇ ಥರದ್ದು ನೀವು ಟ್ರೈ ಮಾಡಬೇಕಿದ್ರೂ ಮಾಡಿದ್ರೆ ಮಾತ್ರ ಅವಾಗ ಅದರಿಂದ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಈ ಒಂದು ಮಂಜಿಸ್ಟಾ ಟೀ ಅಂತ ಹೇಳ್ತೀವಿ ಅಥವಾ ಹರ್ಬಲ್ ಟೀ, ಇದರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಇದನ್ನು ಯಾವ ಟೈಮಲ್ಲಿ ತೊಗೋಬೇಕು ಅನ್ನೋದನ್ನ ತಿಳಿಸಿದ್ದೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸೊ ನೋಡಿದ್ರಲ್ಲ, ಈ ಮಂಜಿಸ್ಟಾ ಡ್ರಿಂಕ್ನ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅಂತ. ಸೊ ತುಂಬಾ ಸಿಂಪಲ್ಲು ಆ್ಯಂಡ್ ಈಸಿಯಾಗಿ ಅವೈಲಬಲ್ ಇರುತ್ತೆ. ಯಾರಿಗಾದರೂ ಆನ್ಲೈನಲ್ಲಿ ತರಿಸ್ಕೊಳ್ಳೋ ಹಾಗಿದ್ರೆ ನಾನು ಅಮೆಝಾನ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆನ್ಲೈನಿಂದ ತರಿಸ್ಕೋಬೋದು ನೀವು. ಇದನ್ನು ಯಾರೆಲ್ಲ ತೊಗೋಬೋದು ಅಂತಂದರೆ, ಸೊ ಫೀಮೇಲ್ಗೆ ಬೆಸ್ಟ್ ಅಂತ ಹೇಳ್ತೀನಿ. ಅವ್ರಿಗೆ ಪಿರಿಯಡ್ಸ್ ಇಶ್ಯೂಸು, PCOD ಈ ಥರ ಹೆಲ್ತ್ ಇಶ್ಯೂಸ್ ಇರೋರಿಗೆಲ್ಲ ತುಂಬ ಒಳ್ಳೆಯದು. ಆ್ಯಂಡ್ ಫ್ಯಾಟಿ ಲಿವರ್ ಇರುತ್ತೆ ನೋಡಿ, ಸೊ ಅವ್ರಿಗೂ ತುಂಬಾ ಒಳ್ಳೆಯದು. ಈವನ್ ನಮಗೆ BP, ಥೈರಾಯ್ಡು ಅಥವಾ ನೆಕ್ಸ್ಟ್ ಹಲವಾರು ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ, ಅವ್ರಿಗೂ ಅಷ್ಟೇ. ಸೊ ಇದನ್ನು ತೊಗೊಳೋದ್ರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ, ಆಗಲೇ ಕೆಟ್ಟದಂತೂ ಏನೂ ಆಗೋದಿಲ್ಲ. ಸೊ ಹಾಗಾಗಿನೇ ಯಾರಿಗೆ ಓವರ್ ವೆಯ್ಟ್ ಇರುತ್ತೆ ಡೆಫಿನೆಟ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರು ಬ್ರೆಸ್ಟ್ ಫೀಡ್ ಎಲ್ಲ ಮಾಡ್ತಿರ್ತೀರಿ ಆರಾಮಾಗಿ ತೊಗೊಳ್ಳಿ. ಯಾರಿಗೆ ಸ್ಟ್ರೆಸ್ ಎಲ್ಲ ತುಂಬ ಆಗುತ್ತೆ ಆ್ಯಂಡ್ ಯಾವಾಗಲೂ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಸೊ ಅವ್ರಿಗೂ ತೊಗೊಳೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈ ಥರ ಪ್ರತಿಯೊಬ್ಬರು ತೊಗೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ಡ್ರಿಂಕ್ನ ಯಾವ ಟೈಮಲ್ಲಿ ತೊಗೋಬೇಕು ನಾವು ಅಂತಂದರೆ, ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಟೈಮಲ್ಲಾದರೂ ತೊಗೋಬೋದು, ಅಥವಾ ನೈಟ್ ನೀವು ಮಲ್ಗೋದಕ್ಕೂ ಊಟ ಎಲ್ಲ ಆದಮೇಲೆ 1 hour ಆ ಥರ ಗ್ಯಾಪು ಬೆಡ್ ಟೈಮ್ ಡ್ರಿಂಕ್ ಅಂತ ತೊಗೊಳ್ತೀವಲ್ಲ, ನೈಟ್ ಟೈಮ್ ವೆಯ್ಟ್ ಲಾಸ್ ಡ್ರಿಂಕ್ ಎಲ್ಲ ತೊಗೊಳ್ತಾ ಇರ್ತಿಲ್ಲ. ಸೊ ಆ ಟೈಮಲ್ಲಿ ನೀವು ಈ ಡ್ರಿಂಕ್ನ ತೊಗೊಳ್ಬೋದು. ವೆಯ್ಟ್ ಲಾಸ್ಗೂ ಯೂಸ್ ಆಗುತ್ತೆ, ಹಾಗೆ ಒಳ್ಳೆ ನಿದ್ದೆನೂ ಬರುತ್ತೆ ಆ್ಯಂಡ್ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಸೊ ಹಾಗಾಗಿನೇ ಈವ್ನಿಂಗ್ ತೊಗೊಳ್ಳಿ. 1 ಕಪ್ ಅಷ್ಟು, 1 ಕಪ್ ದಿನಕ್ಕೆ 1 ಕಪ್ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಸೊ ನಾನು ಎಷ್ಟು ತೋರಿಸಿದ್ದೀನಲ್ಲ ಆ ಕ್ವಾಂಟಿಟಿ ತೊಗೊಳ್ಳಿ. ಆ್ಯಂಡ್ ಈಗ ಗೊತ್ತಾಯ್ತಲ್ಲ ಯಾರೆಲ್ಲ ತೊಗೋಬೋದು ಆ್ಯಂಡ್ ಯಾವ ಟೈಮಲ್ಲಿ ತೊಗೋಬೇಕು ಅಂತ. ಸೊ ಈ ಒಂದು ಡ್ರಿಂಕ್ ಜೊತೆಗೆ ಒಂದು ಪ್ರಾಪರ್ ಹೆಲ್ದಿ ಡಯಟ್ನ ಫಾಲೋ ಮಾಡಿ. ಎಷ್ಟೊಂದು ಡಯಟ್ ಪ್ಲಾನ್ಸ್ನ ನಾನು ಶೇರ್ ಮಾಡಿದ್ದೀನಿ ಆ್ಯಂಡ್ ಎಷ್ಟೊಂದು ಒಳ್ಳೆ ವೆಯ್ಟ್ ಲಾಸ್ ಚಾಲೆಂಜಸ್ ಎಲ್ಲ ತೋರಿಸಿದ್ದೀನಿ. ಸೊ ಅದನ್ನೇ ಯಾವುದಾದ್ರೂ ಚೂಸ್ ಮಾಡಿಕೊಂಡು ಸೊ ಈ ಒಂದು ಡ್ರಿಂಕ್ನ ಇನ್ಕ್ಲೂಡ್ ಮಾಡಿಕೊಂಡು ನೀವು ಜಸ್ಟ್ 30 days ಫಾಲೋ ಮಾಡಿ ನೋಡಿ, ನಿಮಗೆ ಗ್ಯಾರಂಟಿ ರಿಸಲ್ಟ್ಸ್ ಬಂದೇ ಬರುತ್ತೆ. ಸೊ ಅಂಥ ಒಂದು ಒಳ್ಳೆ ಮೆಡಿಸಿನಲ್ ಪ್ರಾಪರ್ಟಿ ಇರೋಂಥ ಈ ಹರ್ಬ್ ಮಂಜಿಸ್ಟಾ. ಸೊ ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.